ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಪ್ರಜ್ಞಾನ ಸುಖಶಕ್ತಿ ಪಯೋನಿಧಿಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮು ಕನ್ಯಾ ಪ್ರವಾಹವತ್. ಅಬ್ಗಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ರಘುಪ್ರಮತಿ ಸಪುತ್ರಂ ಸಪ್ರಮೋದ ಬಹುಪ್ರಿಯಂ ಅಜ್ಞಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭೂಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ಯಯೇವ ಯತ್ನಃ ಕ್ರಿಯತೆ ಪರರಾಷ್ಟ್ರವಿಮರ್ದನೆ ಸ ಏವ ಯತ್ನಃ ಕರ್ತವ್ಯಃ ಸ್ವರಾಷ್ಟ್ರ ಪರಿಪಾಲನೆ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ರಾಜರ ಧರ್ಮಗಳನ್ನು, ಕ್ಷತ್ರಿಯರಿಗೆ ಯೋಗ್ಯವಾದ ಧರ್ಮಗಳನ್ನು ಕೆಲವು ವಿದುರ ನಿರೂಪಣೆಯನ್ನು ಮಾಡುತ್ತಾನೆ. ಪ್ರಜೆಗಳಿಂದ ಕರವನ್ನ ಹೇಗೆ ಸಂಗ್ರಹ ಮಾಡಬೇಕು ಅನ್ನುವುದಕ್ಕೆ ದೃಷ್ಟಾಂತಗಳನ್ನು ಕೊಟ್ಟು ಹೇಳಿದರು. ಮಧುಕರನಂತೆ ಇರಬೇಕು, ಅದು ದುಂಬಿಯಾದದ್ದು ರಸವನ್ನ ಮಾತ್ರ ಸಂಗ್ರಹಿಸುವಂತೆ, ಹೂವನ್ನ ಕೆಡಿಸದೆ ರಸವನ್ನ ಮಾತ್ರ ಸಂಗ್ರಹಿಸುವಂತೆ ಕರವನ್ನ ಪ್ರಜೆಗಳಿಂದ ಸಂಗ್ರಹಿಸಬೇಕು. ಮಾಲಾಕಾರ ಹೂವುಗಳನ್ನ ಮಾತ್ರ ಬಿಡಿಸಿಕೊಂಡು ಮತ್ತೆ ಹೂವು ಬಿಡುವುದಕ್ಕೆ ಆ ಗಿಡಗಳಿಗೆ ಹೇಗೆ ಅವಕಾಶವನ್ನ ಕೊಡುತ್ತಾನೆ, ಗಿಡಗಳನ್ನ ಹಿಂಸೆ ಮಾಡೋದಿಲ್ಲವೋ ಆ ರೀತಿ ಪ್ರಜೆಗಳಿಂದ ಕರವನ್ನ ರಾಜರು ತೆಗೆದುಕೊಳ್ಳಬೇಕು, ಹೊರತಾಗಿ ಅಂಗಾರಕಾರಕನಂತೆ ಆಗಬಾರದು ಅಂತ ಹೇಳಿದರು. ಇದರ ಜೊತೆಗೆ ಮತ್ತೊಂದು ರಾಜಧರ್ಮವನ್ನು ಹೇಳುತ್ತಾನೆ. ಯಯೇವ ಯತ್ನಃ ಕುರುತೆ ಪರರಾಷ್ಟ್ರ ವಿಮರ್ದನೆ. ಶತ್ರು ದೇಶವನ್ನ ದಮನ ಮಾಡುವುದಕ್ಕೆ ಬಹಳಷ್ಟು ಶ್ರಮ ಪಡ್ತಾರೆ ರಾಜರು, ಸೈನಿಕರು, ಸೈನ್ಯ. ಅದು ಎಷ್ಟು ಗಮನಿಸಬೇಕಾದ ಅಂಶನೋ, ಶ್ರಮ ಪಡಬೇಕು ಶತ್ರುಗಳನ್ನ ನಿಗ್ರಹ ಮಾಡುವುದಕ್ಕೆ. ಅಷ್ಟೇ ಶ್ರಮ, ಅಷ್ಟೇ ಗಮನ ತನ್ನ ದೇಶದ ಒಳಗೆ ಇರುವ ಕೆಲವು ದುಷ್ಟರು ಇರುತ್ತಾರೆ, ಅವರನ್ನ ದಮನ ಮಾಡುವುದಕ್ಕೂ ಗಮನ ಕೊಡಬೇಕು ಅಂತಾರೆ.
ಶತ್ರುಗಳು ಎರಡು ರೀತಿ, ಬಾಹ್ಯ ಶತ್ರುಗಳು, ಆಂತರ ಶತ್ರುಗಳು. ಆ ಆಂತರ ಶತ್ರುಗಳನ್ನು ದಮನ ಮಾಡಬೇಕಾದದ್ದು ಬಹಳ ಮಹತ್ವದ್ದು. ಹೊರಗೆ ಶತ್ರುಗಳನ್ನೆಲ್ಲ ಹೊಡೆದೋಡಿಸಿದ್ದೇವೆ ಅಂತ ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ, ಎಷ್ಟೋ ಬಾರಿ ನಮ್ಮ ಒಳಗೇನೆ, ನಮ್ಮ ದೇಶದಲ್ಲಿನೇ ಇರುವಂತಹ ಜನ ನಮ್ಮ ದೇಶವನ್ನು ಹಾಳು ಮಾಡುವ ಕಾರ್ಯವನ್ನು ಮಾಡ್ತಾರೆ. ಆದ್ದರಿಂದ ಸ್ವರಾಷ್ಟ್ರ ಪರಿಪಾಲನೆ, ತನ್ನ ರಾಷ್ಟ್ರದ ರಕ್ಷಣಾ ಕಾರ್ಯದಲ್ಲಿ ಬಹಳಷ್ಟು ಜವಾಬ್ದಾರಿಯುತನಾಗಿ ವರ್ತನೆಯನ್ನು ಮಾಡಬೇಕು ಅಂತ. ಪಾಂಡುರಾಜ ಕುಂತಿಗೆ ಹೇಳುವಾಗ ಧರ್ಮದ ರಾಜ ಬೇಕು, ಹಾಗಾಗಿ ಧರ್ಮರಾಜನನ್ನ ಪಡಿ ಎಂದರು. ಎರಡನೆಯ ಮತ್ತು ಮೂರನೆಯ ಮಕ್ಕಳ ವಿಷಯ ಬಂತು. ಎಂತಹ ಮಗ ಬೇಕು ನಿನಗೆ? ಅವರಿಗೊಂದು ಅವಕಾಶ ಇತ್ತು. ನಾವಂತೆ ಇಂತಹ ನನ್ನ ಮಕ್ಕಳು ಹೀಗೆಲ್ಲ ಆಗಬೇಕು ಅಂತ. ಆದರೆ ಕುಂತಿಗೆ ಅದೊಂದು ಅವಕಾಶ ಇತ್ತು. ದೇವತಾ ಪ್ರಾರ್ಥನೆಯನ್ನ ಮಾಡಿ ತನಗೆ ಅಪೇಕ್ಷಿತವಾದ ಗುಣಗಳಿಂದ ಕೂಡಿದ ಮಕ್ಕಳನ್ನ ಪಡೆಯಲಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಅವಳಿಗೆ ಕೇಳಿದ್ದು, ಎರಡನೇ ಮಗ ಹೇಗಿರಬೇಕು, ಮೂರನೆಯ ಮಗ ಎಂತಹ ಬೇಕು ಅಂತ. ಆಗ ಪಾಂಡುರಾಜ ಹೇಳಿದ, ಧರ್ಮದ ರಾಜ್ಯ ಪರಿಪಾಲನೆ ಮಾಡುವುದಕ್ಕಾಗಿ ಮೊದಲ ಮಗ ಆದ, ಅವನೇನೋ ಧಾರ್ಮಿಕನಾದ. ಆದರೆ ಆ ಧರ್ಮಕ್ಕೆ ಎರಡು ವಿಧವಾಗಿ ಶತ್ರುಗಳಿರ್ತಾರೆ. ಧರ್ಮವನ್ನ ಹಾಳುಗೆಡುವ ಕೆಲಸವನ್ನ ಹೊರಗಿನವರೂ ಮಾಡುತ್ತಾರೆ, ಒಳಗಿನವರೂ ಮಾಡುತ್ತಾರೆ. ಎರಡೂ ವಿಧರಾದಂತಹ ಜನರಿಂದ ಧರ್ಮಕ್ಕೆ ವಿಘ್ನ, ವಿರೋಧ ಬರುತ್ತದೆ. ಹಾಗಾಗಿ ಎರಡು ರೀತಿಯ ಜನರನ್ನ ಮರ್ದನ ಮಾಡುವುದಕ್ಕೆ, ಒಬ್ಬ ಮಗ ಹೊರದೇಶದ ಶತ್ರುಗಳನ್ನ ದಮನ ಮಾಡುವುದಕ್ಕೆ ಆದರೆ, ಮತ್ತೊಬ್ಬ ಆಂತರ ಶತ್ರುಗಳನ್ನ ದಮನ ಮಾಡುವುದಕ್ಕೆ ಬೇಕು. ಈ ರೀತಿಯ ಮಕ್ಕಳನ್ನ ನೀನು ಪಡಿ ಅಂತ ಪಾಂಡುರಾಜ ಹೇಳ್ತಾನ. ವಿದುರ ಪಾಂಡುವಿನ ತಮ್ಮ. ಹಾಗಾಗಿ ವಿದುರನೇ ಹೇಳಿದ ಅಣ್ಣನಿಗೆ, ಈ ರೀತಿಯಾದ ಪ್ರಯತ್ನವನ್ನು ಮಾಡಬೇಕಾಗ್ತದ ಅಣ್ಣ. ಅಪಿ ಉನ್ಮತ್ತಾತ್ ಪ್ರಲಪತಃ ಬಾಲಾಚ್ಚ ಪರಿಶಲ್ಪತಃ ಸರ್ವತಃ ಸಾರಮಾದದ್ಯಾತ್ ಅಶ್ಮಭ್ಯ ಇವ ಕಾಂಚನಂ. ಉತ್ತಮವಾದ ಮಾತು. ಒಳ್ಳೆಯದು ಅಂತ ಎಲ್ಲಿದೆ ಅದನ್ನ ಸ್ವೀಕಾರ ಮಾಡುವಂತ ಒಳ್ಳೆಯ ಗುಣ, ಒಳ್ಳೆಯ ಮಾತು ಎಲ್ಲೇ ಇರಲಿ, ಯಾರಲ್ಲೇ ಇರಲಿ, ಯಾರೇ ಹೇಳಲಿ, ಅದನ್ನ ಸ್ವೀಕಾರ ಮಾಡು. ದೊಡ್ಡ ಆಚಾರ್ಯರೇ ಹೇಳಬೇಕು, ಸ್ವಾಮಿಗಳೇ ಹೇಳಬೇಕು ಅಂದರೆ ಕೇಳಬೇಕು ಅಲ್ಲ ಅಂತ. ಅವರು ಹೇಳಿದ್ದಂತೂ ಅತ್ಯಂತ ಮಾನ್ಯ. ಆದರೆ ಒಬ್ಬ ಸಣ್ಣ ಹುಡುಗ ಅವನು ಒಳ್ಳೆಯ ಮಾತನ್ನು ಹೇಳ್ತಾನೆ ಅಂತಂದ್ರೆ ಅದನ್ನು ಸ್ವೀಕಾರ ಮಾಡು. ಉನ್ಮತ್ತ ಕುಡುಕ, ಆ ಕುಡುಕನ ಬಾಯಲ್ಲಿ ಅಕಸ್ಮಾತ್ ಒಳ್ಳೆಯ ಮಾತು ಬರುತ್ತದೆ ಅಂತಾದರೆ, ಹುಚ್ಚನ ಬಾಯಿಂದ ಒಳ್ಳೆಯ ಮಾತು ಬರುತ್ತದೆ ಅಂತಾದರೆ ಅದನ್ನ ಒಪ್ಪಿಕೋ. ಆ ಕುಡುಕ ಅವನೇನ್ ಮಾತಾಡುತ್ತಾನೆ, ಉನ್ಮತ್ತ ಹುಚ್ಚ ಅವನಿಂದ ಏನ್ ಮಾತು ಕೇಳೋದು ಬೇಡ ಅಂತ. ಒಳಿತು ಎಲ್ಲಿದೆಯೋ ಅಲ್ಲಿಂದ ಸಂಗ್ರಹ ಮಾಡು. ಅದು ಯಾರು ಹೇಳಿದರೋ ಅನ್ನುವುದು ಮುಖ್ಯ ಅಲ್ಲ, ಏನು ಹೇಳಿದರೋ ಅನ್ನುವುದು ಬಹಳ ಮಹತ್ವದ್ದು. ಸರ್ವತಃ ಸಾರಮಾದದ್ಯ, ಎಲ್ಲ ಕಡೆಯಿಂದಲೂ ಸಾರವನ್ನ ಸಂಗ್ರಹ ಮಾಡು ಅಂತಾರೆ. ಅದಕ್ಕೆ ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಡುತ್ತಾರೆ. ಅಶ್ಮಭ್ಯ ಇವ ಕಾಂಚನಂ. ಬಂಗಾರ ಅದಲ್ಲ, ಚಿನ್ನ. ಅದು ಚಿನ್ನ ಎಲ್ಲಿ ಸಿಗ್ತದೆ? ಮಣ್ಣಲ್ಲಿ ಸಿಗ್ತದೆ, ಕಲ್ಲಲ್ಲಿ ಇರುತ್ತದೆ, ನೆಲದಲ್ಲಿ ಹೂತಿರುತ್ತದೆ. ಮಣ್ಣಲ್ಲಿ ಸೇರಿದ್ದು ಇದು, ಕಲ್ಲೊಳಗೆ ಸೇರಿತ್ತು ಇದು. ಹಾಗೆ ಅಂತ ಯಾರಾದರೂ ಚಿನ್ನವನ್ನು ಬಿಡ್ತಾರೇನು? ಮಣ್ಣಿನಿಂದ, ಕಲ್ಲಿನಿಂದ ಚಿನ್ನವನ್ನು ಬೇರೆ ಮಾಡಿ ತೆಗೆದುಕೊಳ್ಳುವಂತೆ, ಅದು ಯಾವ ಸ್ಥಳದಲ್ಲಿನೇ ಇರಲಿ ಆದರೂ ಅದನ್ನು ತೆಗೆದುಕೊಳ್ಳುವಂತೆ
ಒಳ್ಳೆಯ ಮಾತು ಎಲ್ಲಿಂದ ಬಂದರೂ ಅತ್ಯಂತ ಗ್ರಾಹ್ಯ, ಸ್ವೀಕಾರಾರ್ಹ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳಿದ್ದಾರೆ, ಸಮುದ್ರದ ನೀರು ಉಪ್ಪು ಆಗಿರಬಹುದು, ಆದರೆ ಅಲ್ಲಿರುವ ಮುತ್ತು ರತ್ನಗಳು ಉಪ್ಪು ನೀರಿನಲ್ಲಿ ಸಿಗುತ್ತೆ ಬೇಡ ಅಂತ ಬಿಡ್ತಾರ? ಇಲ್ಲ. ಸಿಹಿ ನೀರಿನಲ್ಲಿ ಸಿಕ್ಕದ್ದೇ ಮುತ್ತು ರತ್ನ ಅಂದರೆ ಏನು ಸಿಗಬೇಕು? ಎಲ್ಲಿದೆ ಒಳ್ಳೆಯದೋ ಅದನ್ನು ಹಾಗೇ ಗ್ರಹಣ ಮಾಡು. ಗಂಧೇನ ಗಾವಃ ಪಶ್ಯಂತಿ ವೇದೈಃ ಪಶ್ಯಂತಿ ಬ್ರಾಹ್ಮಣಾಃ ಚಾರೈಃ ಪಶ್ಯಂತಿ ರಾಜಾನಃ ಚಕ್ಷುರ್ಭ್ಯಾಂ ಇತರೇ ಜನಾಃ. ಉತ್ತಮವಾದ ಶ್ಲೋಕ. ಯಾರಿಗೆ ಯಾವುದು ಕಣ್ಣು ಅದಕ್ಕೆ ಹೇಳ್ತಾರೆ, ಗಂಧೇನ ಗಾವಃ ಪಶ್ಯಂತಿ. ಹಸುಗಳಿಗೆ ತನ್ನ ಘ್ರಾಣೇಂದ್ರಿಯವೇ ಅದಕ್ಕೆ ಕಣ್ಣು. ಅಂದರೆ ಕಣ್ಣು ಇಲ್ಲ ಅಂತ ಅರ್ಥ ಅಲ್ಲ, ಕಣ್ಣಿದೆ, ನೋಡುತ್ತವೆ, ಎಲ್ಲ ಮಾಡುತ್ತವೆ. ಆದರೆ ಯಾರು ಬಂದರು ಅಂತನ್ನುವಂಥದ್ದನ್ನು ಅದು ಗ್ರಹಣ ಮಾಡುವುದು ವಾಸನೆಯ ಮೂಲಕನೇ. ಹಾಲು ಕರಿಬೇಕು ಅಂತ ನಿತ್ಯದ ಬಳಕೆ ಇರುವ ವ್ಯಕ್ತಿ ಹಿಂದಿನಿಂದ ಬಂದಿರ್ತಾನವನು. ಹಸು ತಾನದನ್ನು ನೋಡದೆ ಇದ್ರೂ ತನ್ನನ್ನು ನಿತ್ಯ ನೋಡುತ್ತಾ ಇದ್ದ, ತನ್ನ ಸಮೀಪಕ್ಕೆ ಬರ್ತಾ ಇದ್ದ ವ್ಯಕ್ತಿ ಅಂತ ಯಾರೋ ಅವನಿಗೆ ಮಾತ್ರ ಅವಕಾಶ ಕೊಡ್ತದೆ. ಅದು ಕಣ್ಣಿಂದ ನೋಡಬೇಕಿಲ್ಲ. ಅಪರಿಚಿತ ಹೋದ ಅಂತಂದರೆ ಅದು ನೋಡದೇ ಇದ್ರೂ ಆ ವಾಸನೆಯಿಂದಲೇ ಇವನು ಬೇರೆ ಇದ್ದಾನೆ, ಅದು ಗುರುತು ಹಿಡಿಯುತ್ತೆ. ನೋಡಿಯೇ ಗುರುತು ಹಿಡಿಯಬೇಕು ಅಂತಿಲ್ಲ. ಗಾವಃ ಗಂಧೇನ ಗಾವಃ ಪಶ್ಯಂತಿ. ನಾಯಿಗಳು ಕೂಡ ಅವರು ಉತ್ತಮ ರೀತಿ ದೃಷ್ಟಾಂತ ಕೊಡಬೇಕು ಅಂತ ಗಾವಃ ಅಂತ ಹೇಳಿದ. ಇನ್ನು ಬ್ರಾಹ್ಮಣರಿಗೆ ಕಣ್ಣು ಯಾವುದು? ಹಸುಗಳಿಗೆ ಕಣ್ಣು ಗಂಧ, ಘ್ರಾಣೇಂದ್ರಿಯ. ಬ್ರಾಹ್ಮಣರಿಗೆ ಒಂದು ನೋಡಬೇಕಾದ ಕಣ್ಣು ಯಾವುದು? ಬ್ರಾಹ್ಮಣಾಃ ವೇದೈಃ ಪಶ್ಯಂತಿ. ಬ್ರಾಹ್ಮಣರಿಗೆ ಕಣ್ಣು ಅಂದರೆ ವೇದಗಳು. ವೇದಗಳು, ಉಪನಿಷತ್ತುಗಳು ಅವರಿಗೆ ಅದು ಕಣ್ಣು. ದೇವರಿದ್ದಾನೆ ಅಂತ ಹೇಳುತ್ತೇವೆ, ಪುಣ್ಯ ಇದೆ ಅಂತೇವೆ, ಪುರುಷಾರ್ಥ ಇದೆ ಅಂತ ಹೇಳುತ್ತೇವೆ, ಪಾಪ ಇದೆ, ಎಲ್ಲ ಇದೆ. ಯಾರಾದ್ರೂ ನೋಡಿದ್ದೀರಾ? ಯಾರು ನೋಡಿಲ್ಲ. ನೋಡಿಲ್ಲ ಅಂತಂದ ಮೇಲೆ ನೀವು ಹೇಗೆ ಹೇಳ್ತೀರಿ? ನಾವು ಕಣ್ಣಿಂದ ನೋಡಲಿಲ್ಲ ಅಂದ್ರೆ ಏನಪ್ಪ? ವೇದಗಳು ಹೇಳ್ತಾ ಇವೆ, ಸ್ಮೃತಿ ಗ್ರಂಥಗಳು ಹೇಳ್ತಾ ಇವೆ. ನಮಗೆ ಕಣ್ಣು, ವೇದಗಳೇ ನಮಗೆ ಕಣ್ಣು. ಆ ವೇದಗಳೆಂಬ ಕಣ್ಣುಗಳಿಂದ ಬ್ರಾಹ್ಮಣರು ವಸ್ತುಗಳನ್ನು ಕಾಣುತ್ತಾರೆ. ಬ್ರಹ್ಮನನ್ನು ನೋಡುವುದು ವೇದಗಳ ಮೂಲಕ. ಹಾಗಾದರೆ ರಾಜರಿಗೆ ಕಣ್ಣು ಯಾವುದು? ರಾಜರ ಕಣ್ಣು ಯಾವುದು? ಹೇಳ್ತಾನೆ ವಿದುರ, ಚಾರೈಃ ಪಶ್ಯಂತೆ ರಾಜಾನಃ. ದೂತರ ಮೂಲಕವಾಗಿ ರಾಜರು ಅವರು ನೋಡುತ್ತಾರೆ ಅಂತ. ಎದುರಿಗೆ ಬಂದ ವ್ಯಕ್ತಿ, ಹೋದ ವ್ಯಕ್ತಿ, ಇವರನ್ನು ಸಾಕ್ಷಾತ್ತಾಗಿ ಅವನು ನೋಡಬೇಕು ಅಂತಿಲ್ಲ. ತಾನು ಯಾರಲ್ಲಿ ವಿಶ್ವಾಸ ಇಟ್ಟಿದ್ದಾನೆಯೋ ಆ ದೂತ ಹೇಳಿದ ಅಂದರೆ ಆಯಿತು. ಇವನು ಯೋಗ್ಯ, ಇವನು ಅಯೋಗ್ಯ, ಆ ನಿರ್ಣಯವನ್ನು ದೂತನೇ ಕೊಡುತ್ತಾನೆ. ಚಾರರ ಮೂಲಕ ರಾಜರು ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡುತ್ತಾರೆ. ಅವರಿಗೆ ಕಣ್ಣು ಅಂದರೆ ಚಾರರು. ಉಳಿದವರ ಗತಿ ಏನು? ವಿದುರ ಅಂದ, ಉಳಿದವರಿಗೆ ಬೇರೆ ಏನಿಲ್ಲ, ಇದೇ ಕಣ್ಣೇ ಕಣ್ಣು ಅಂದ್ಬಿಟ್ಟ ಅವನು. ಅವರೇನು ಬ್ರಹ್ಮನನ್ನು ನೋಡಬೇಕಿಲ್ಲ, ಶತ್ರುಗಳನ್ನು ತಿಳಿಯಬೇಕಿಲ್ಲ, ಹಾಲು ಕರೆಯುವ ಬರುವಂಥ ವ್ಯಕ್ತಿಯನ್ನು ನೋಡಬೇಕಿಲ್ಲ. ಏನಿದ್ರು ಹೊರಗೆ ನೋಡುವ ವಸ್ತುಗಳನ್ನೇ ನೋಡೋರು ಇವರು. ಒಳಗಿನ ವಿಷಯಕ್ಕೇನು ಹೋಗೋರಲ್ಲ. ಇವರಿಗೆ ಚರ್ಮದ ಕಣ್ಣೇ ಕಣ್ಣು ಇವರಿಗೆ ಅಂದ್ಬಿಟ್ಟವ. ಚಕ್ಷುರ್ಭ್ಯಾಂ ಇತರೇ ಜನಾಃ ಭೂಯಾಂಸಂ ಲಭತೆ ಕ್ಲೇಶಂ
ಯಾ ಗೌಹು ಭವತಿ ದುರ್ದುಹ ಅಥ ಯಾ ಸುದುಹ ರಾಜನ್ ನೈವತಾಂ ವಿತುದಂತ್ಯಪಿ. ಯಾವ ಹಸು ಬೇಗನೆ ಹಾಲು ಕೊಡುವುದಿಲ್ಲವೋ ಅದು ಹಿಂಸೆಗೆ ಒಳಗಾಗ್ತದೆ. ಯಾವುದು ಬೇಗನೆ ಹಾಲು ಕೊಡುತ್ತೋ ಅದಕ್ಕೆ ಹಿಂಸೆ ಕಡಿಮೆ. ವದರಾಜರು ರುಕ್ಮಿಣೇಶ ವಿಜಯದಲ್ಲಿ ಇದೇ ರೀತಿಯ ಮಾತನ್ನು ಹೇಳುತ್ತಾರೆ. ಯಾವ ವೃಕ್ಷಕ್ಕೆ ಕಲ್ಲಿನ ಪೆಟ್ಟು ಬೀಳುತ್ತದೆ, ಕಲ್ಲು ತಗೊಂಡು ಯಾವ ಮರಕ್ಕೆ ಹೊಡೀತಾರೆ, ಎಲ್ಲಿ ಹಣ್ಣು ಇದೆಯೋ ಅಲ್ಲಿಗೆ ಹೊಡೆತ ಬೀಳುತ್ತೆ. ಯಾವ ವೃಕ್ಷದಲ್ಲಿ ಹಣ್ಣುಗಳಿವೆ ಅದಕ್ಕೆ ಕಲ್ಲಿನ ಪೆಟ್ಟು. ಅದಕ್ಕೇನು ಮಾಡಬೇಕು? ಆ ವೃಕ್ಷ ಹಣ್ಣೆಲ್ಲ ಕೊಟ್ಬಿಡ್ಬೇಕು. ಹಣ್ಣೆಲ್ಲ ಖಾಲಿ ಆಯಿತು ಅಂದ್ರೆ ಅದನ್ನು ಹೊಡೆಯೋರು ಯಾರು? ಹಣ್ಣು ಇದ್ದಾಗ ಆ ವೃಕ್ಷದ ಸುತ್ತಲೂ ಬೇಲಿ, ಹಣ್ಣು ಖಾಲಿ ಆದಮೇಲೆ ಬೇಲಿಯೇ ಇಲ್ಲ. ಮುಳ್ಳು, ಕಲ್ಲು, ಇದರ ಪೆಟ್ಟು, ಅದರ ಹಿಂಸೆ ನಮ್ಮಲ್ಲಿ ಇಂಥ ಒಂದಿಷ್ಟು ವಸ್ತು ಇದ್ದಾಗ ಅದನ್ನು ಕೊಟ್ಬಿಟ್ವಿ ಅಂತಂದರೆ ಸುಲಭವಾಗಿ ಪೆಟ್ಟಿನ ಮುಳ್ಳಿನ ಹಿಂಸೆ ತಪ್ಪುತ್ತೆ. ಯದ್ ಅತಪ್ತಂ ಪ್ರಣಮತಿ ನ ತತ್ ಸಂತಾಪಯಂತ್ಯಪಿ. ಈ ಕುರ್ಚೆಗಳನ್ನು, ಕಟ್ಟಿಗೆಯ ಕುರ್ಚೆಗಳನ್ನು ಮಾಡ್ತಿರ್ತಾರೆ. ಕಬ್ಬಿಣವನ್ನು ಕೂಡ ಅದನ್ನು ಮಣಿಸಬೇಕಾದರೆ ಅದಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡುತ್ತಾರೆ, ಅಗ್ನಿಯಲ್ಲಿ ಕಾಯಿಸ್ತಾರೆ. ಆಗ ಅದು ತಾನು ವಕ್ರವಾಗಿ ತನಗೆ ಹೇಗೆ ಬೇಕೋ ಹಾಗೆ ಅದನ್ನು ಮಾಡಿಕೊಳ್ಳಿಕ್ಕೆ ಬರುತ್ತದೆ. ತಾನಾಗಿಯೇ ಬಾಗಿದರೆ ಬೆಂಕಿ ಸ್ಪರ್ಶ ಇಲ್ಲ, ಬೆಂಕಿಯಿಂದ ಸುಡುವುದಿಲ್ಲ. ಅದನ್ನು ತಾನಾಗಿಯೇ ತಾನು ಬಗ್ಗದೇ ಹೋದರೆ ಆಗ ಬಗ್ಗಿಸಬೇಕಾಗ್ತದೆ, ಆವಾಗ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಬಗ್ಗಿ ತಗ್ಗಿ ಜೀವನ ಮಾಡುವುದು ನಮ್ಮ ಧರ್ಮ. ಇಲ್ಲ ಅಂದರೆ ಬಾಗಿಸೋರು ಇರ್ತಾರೆ ಕೆಲವು ಜನ, ಅವರಿಂದ ಬಾಗಿಸಬೇಕಾಗ್ತದೆ, ಪೆಟ್ಟು ತಿಂದು ಬಗ್ಗಬೇಕಾಗ್ತದೆ. ಮತ್ತೊಬ್ಬರ ಸಂಪತ್ತು, ಮತ್ತೊಬ್ಬರ ವಿದ್ಯೆ, ಮತ್ತೊಬ್ಬರ ಸೌಂದರ್ಯ, ಇದರಲ್ಲಿ ಯಾರು ಅಸೂಯೆ ಪಡುತ್ತಾನೆ ಅವನು ಎಂದೂ ಸುಖದಿಂದ ಇರಲು ಸಾಧ್ಯ ಇಲ್ಲ. ತನ್ನಲ್ಲಿ ಏನಿದೆ ಅನ್ನುವುದನ್ನು ಯೋಚನೆ ಮಾಡೋದಿಲ್ಲ ಅವನು. ತನ್ನಲ್ಲಿ ಬೇಕಾದಷ್ಟು ಹಣ ಇದೆ, ತನ್ನಲ್ಲಿ ವಿದ್ಯೆ ಇದೆ, ತಾನು 10 ಜನಕ್ಕೆ ಮಾಡಬಹುದಾದಷ್ಟು ವಸ್ತುಗಳಿವೆ, ಉಪಕಾರ ಮಾಡಬಹುದಾದಷ್ಟು ಇದೆ. ಅದರ ಕಡೆ ನೋಡೋದೇ ಇಲ್ಲ, ಇನ್ನೊಬ್ಬರದ್ದೇ ಲಕ್ಷ್ಯ. ಯಾವಾಗಲೂ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅವನು. ವಿದ್ಯಾ ಮದ, ಧನ ಮದ, ಅಭಿಜನ ಮದ. ಅಭಿಜನ ಅಂದರೆ ಒಳ್ಳೆಯ ವಂಶದಲ್ಲಿ ಹುಟ್ಟೋಣ, ಉತ್ತಮ ಕುಲ ಸಂಜಾತ. ಅಭಿಜನ ಮದ, ವಿದ್ಯಾಮದ, ಧನಮದ ಅಂತ. ಇದು ದುಷ್ಟರಿಗೆ ಸಿಕ್ಕರೆ ಅದು ಮದಕ್ಕೆ ಕಾರಣ ಆಗುತ್ತೆ. ವಿದ್ಯೆ, ಧನ, ಕುಲ ದುಷ್ಟರ ಕೈಯಲ್ಲಿ ಸಿಕ್ಕರೆ ಅದು ಮದಕ್ಕೆ ಕಾರಣ ಆಗುತ್ತೆ. ಅದೇ ಸಜ್ಜನಿಗೆ ಸಿಕ್ಕರೆ ಅವೇನೇ ದಮಕ್ಕೆ ಕಾರಣ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ವಿದುರ. ದಮ, ಮದ. ದಮ ಇಂದ್ರಿಯ ನಿಗ್ರಹ, ದಮ ಇಂದ್ರಿಯ ನಿಗ್ರಹ ಅಂತಾರೆ. ಮುಂದೆ ಅದೇ ಬೆಳೆದು ಬೆಳೆದು ಮುಂದೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವಿಕೆ, ಶಮ, ಹೀಗೆಲ್ಲ ಬೆಳೆಯುತ್ತೆ. ದಮಶಮಗಳು ಅಂತ ಹೇಳುತ್ತಾರೆ. ದುಷ್ಟರಲ್ಲಿ ಇದ್ದರೆ ಧನ ಅದು ಮದಕ್ಕೆ ಕಾರಣ ಆದರೆ, ಅದೇ ಧನ ಸಜ್ಜನರಲ್ಲಿ ಇದ್ದರೆ ದಮಕ್ಕೆ ಕಾರಣ. ವಿದ್ಯೆ ಮತ್ತು ಕುಲ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ ಅಂತನ್ನುವ ದುರಹಂಕಾರ ದುಷ್ಟರಿಗೆ. ಅದೇ ಸಜ್ಜನನಲ್ಲಿ ಇದ್ದರೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದ ಅಂದರೆ, ಇಂಥ ಕುಲದಲ್ಲಿ ಹುಟ್ಟಿದ್ದೇನೆ, ಹೇಗಿರಬೇಕು ನಾನು, ಎಷ್ಟು ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು ನಾನು ಅನ್ನುವ ಎಚ್ಚರ ಅವನಲ್ಲಿ ಇರುತ್ತೆ. ಓದಿದ ಸಜ್ಜನ
ಅಂದರೆ ಇಷ್ಟು ಓದಿದವನು ನಾನು, ನನ್ನನ್ನು ನೂರಾರು ಜನ ನೋಡುತ್ತಾರೆ, ನನ್ನಿಂದ ಕಲಿಯೋರು ಇರುತ್ತಾರೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ದೊಡ್ಡವರನ್ನು ನೋಡಿ ಉಳಿದ ಜನ ಎಲ್ಲ ಕಲಿಯುತ್ತಾರೆ ಅಂತ. ಆದ್ದರಿಂದ ನೋಡಿ, ವಿನೀತ ಭಾವನೆ ಆ ಸಜ್ಜನನಲ್ಲಿ ವಿದ್ಯೆ ಬಂದರೆ ಬರುತ್ತದೆ. ದುಷ್ಟನಲ್ಲಿ ಬಂದರೆ ಉನ್ಮತ್ತತನಕ್ಕೆ ಕಾರಣ. ನನ್ನಂತರ ಯಾರಿದ್ದಾರೆ, ಹೀಗೆ ಶುರುವಾಗುತ್ತದೆ. ಸಜ್ಜನರು ಅಸಜ್ಜನರು ಇವರ ವ್ಯತ್ಯಾಸ ಹೇಳ್ತಾನೆ ವಿದುರ. ಯಾರು ಉತ್ತಮ ನೋಡಿ ಅಂತಾನೆ. ಗತಿ ಆತ್ಮವತಾಂ ಸಂತಹ ವೇದವಿದರು, ಭಗವಂತನ ಮಹಿಮೆಯನ್ನು ಬಲ್ಲವರು, ಇವರಿಗೆ ಆಶ್ರಯ ಕೊಡುವವರು ಯಾರೋ? ಸಜ್ಜನರೋ ದುಷ್ಟರೋ? ಸಜ್ಜನರೇ ಕೊಡಬೇಕು. ಸಂತೋಷ. ಮತ್ತೊಬ್ಬ ಸಜ್ಜನ ಇದ್ದಾನೆ, ಅವನಿಗೆ ಆಶ್ರಯ ಕೊಡುವನು ಯಾರು? ಇನ್ನೊಬ್ಬ ಸಂತೋಷ ಸಜ್ಜನ. ಅಸಜ್ಜನ ಒಬ್ಬ ಇದ್ದಾನೆ, ಅವನಿಗೂ ಆಶ್ರಯ ಕೊಡಬೇಕಾದರೆ ಮತ್ತೊಬ್ಬ ಸಜ್ಜನನೇ ಆಗಬೇಕು. ಆದರೆ ಅಸಜ್ಜನ ಸಜ್ಜನರಿಗೆ ಎಂದೂ ಆಶ್ರಯ ಕೊಡುವುದಿಲ್ಲ. ಅಸಜ್ಜನರು ಸಜ್ಜನರಿಗೆ ಎಂದೂ ಆಶ್ರಯದಾಯಕರಾಗೋದಿಲ್ಲ. ಬೇರೆ ದೃಷ್ಟಾಂತವೇ ಬೇಡ, ಇಲ್ಲಿಯೇ ಇದ್ದಾರೆ. ವಿದುರ ಹೇಳಬೇಕಾದ ಈ ಶ್ಲೋಕದ ಮಾತಿನ ಅಭಿಪ್ರಾಯ, ನಿನ್ನ ಮಕ್ಕಳು ಅಸಜ್ಜನರು ದುರ್ಯೋಧನಾದಿಗಳು, ಅವರು ಎಂದಿಗೂ ಪಾಂಡವರಿಗೆ ಆಶ್ರಯ ಕೊಡಲಿಲ್ಲ, ಅವರಿಗೆ ಆಶ್ರಯ ಆಗಲಿಲ್ಲ, ಸಜ್ಜನರಿಗೆ ಆಶ್ರಯ ಕೊಡಲಿಲ್ಲ. ಸಜ್ಜನರಾದ ಪಾಂಡವರು ದುರ್ಯೋಧನಾದಿಗಳಿಗೆ ಆಶ್ರಯ ಕೊಟ್ಟಿದ್ದಾರೆ, ಬದುಕು ಕೊಟ್ಟಿದ್ದಾರೆ. ಹಿಂದೆ ತಾನೇ ಹೇಳಿದ್ದಾನೆ, ಗಂಧರ್ವರ ಕೈಯಲ್ಲಿ ಸಿಕ್ಕು ಇನ್ನೇನೋ ಹತೆಯೇ ಆಗಬೇಕು ಅನ್ನುವಂತಹ ಅವಸ್ಥೆ ಇತ್ತು. ಆಗ ಇದೇ ಧರ್ಮರಾಜನೇ ಹೇಳಿ ಕಳುಹಿಸಿ ಭೀಮಾರ್ಜುನರ ಮೂಲಕ ದುರ್ಯೋಧನನನ್ನು ಬಿಡಿಸಿ ಮನೆಗೆ ಕಳಿಸಿದರು. ಸಜ್ಜನರು ದುರ್ಜನರಿಗೆ ಆಶ್ರಯ ಆಗಬಲ್ಲರು, ಆದರೆ ದುರ್ಜನರು ಮಾತ್ರ ಎಂದೂ ಸಜ್ಜನರಿಗೆ ಆಶ್ರಯವನ್ನು ಕೊಡುವುದಿಲ್ಲ. ನಿನ್ನ ಮಕ್ಕಳು ಅಂತ ಅನ್ನಲಿಲ್ಲ ಶಬ್ದ, ಆದರೆ ಅದರಿಂದ ವ್ಯಂಗ್ಯವಾಗಿಯೇ ಹೇಳಿಬಿಟ್ಟ ಅವನು. ಒಂದು ಸಭೆ, ಆ ಸಭೆಯಲ್ಲಿ ನಾವು ಎಲ್ಲರಿಂದಲೂ ಗೌರವಾನ್ವಿತರಾಗಬೇಕು. ಏನು ಮಾಡಬೇಕು? ವಿದುರ ಇದನ್ನು ತಮಾಷೆಗೆ ಹೇಳಿದನೋ ನಿಜವಾಗಿ ಹೇಳಿದ್ನೋ ಗೊತ್ತಾಗಿಲ್ಲ ನನಗೆ. ಜಿತ ಸಭಾ ವಸ್ತ್ರವತ, ಒಳ್ಳೆ ಶಾಲು ಹೊದ್ದು ಹೋಗಿಬಿಡು, ಇಡೀ ಸಭೆಯೇ ನಿನ್ನ ಕಡೆಗೆ ಗಮನ ಕೊಡುತ್ತೆ. ಸಭೆಯನ್ನು ನೀನು ಗೆದ್ದಂತೆ. ಓ ದೊಡ್ಡ ವಿದ್ವಾಂಸರು ಬಂದರು, ಕೈ ಮುಗಿದ್ಬಿಡು. ಸಭಾಜಿತ ವಸ್ತ್ರವತ, ಸಭೆಯನ್ನೇ ಗೆದ್ದು ಬಿಟ್ಟ, ಒಳ್ಳೆಯ ವಸ್ತ್ರವನ್ನು ಉಟ್ಟು ಬಂದು. ತೆನಾಲಿಯ ಕಥೆಯಲ್ಲಿ ಹೇಳ್ತಿರ್ತಾರೆ, ತೆನಾಲಿರಾಮನ ಕಥೆಗಳಲ್ಲಿ ಮಿಷ್ಟಾಶ, ಒಳ್ಳೆ ಭೋಜನ ಮಾಡಬೇಕು, ರುಚಿ ರುಚಿಯಾದ ಅಡಿಗೆಯನ್ನು ಊಟ ಮಾಡಬೇಕು. ಹಾಗಿದ್ರೆ ಗೋಮತಾಜಿತ, ಮನೆಯಲ್ಲಿ ಒಂದು ಗೋಮಾತೆಯನ್ನು ಇಟ್ಟುಕೋ. ಗೋ ಇತ್ತು ಅಂತಂದರೆ ನಿನ್ನ ಇಷ್ಟವಾದ ಅಡಿಗೆಯನ್ನು ಮಾಡಿ ಊಟ ಮಾಡಬಹುದು. ಆರೋಗ್ಯಕ್ಕೆ ಅನುಕೂಲಕರವಾದ ಹಿತಕರವಾದ ರುಚಿಕಟ್ಟಾದ ಅಡಿಗೆಯನ್ನು ಊಟ ಮಾಡಬಹುದು ನೀನು. ದೂರದ ಮಾರ್ಗ ಇದೆ. ಪ್ರವಚನ ಕರೆಕ್ಟಾಗಿ ಮುಗಿಸ್ಬಿಡಿ ಆಚಾರ್ಯ, ಸ್ವಲ್ಪ ದೂರ ಹೋಗ್ಬೇಕು ನಾವು. ಅದಕ್ಕೆ ವಿದುರ ಅಂದ, ಟೆನ್ಷನ್ ಮಾಡ್ಕೋಬೇಡ್ರಿ, ಒಂದು ಗಾಡಿ ಇಟ್ಕೊಂಡ್ಬಿಡಿ ಸಾಕು. ಅಧ್ವಾಜಿತ ಯಾನವತ, ಯಾನವತ ಯಾನ ವಾಹನ ಯಾರಲ್ಲಿ ಇದೆ ಅವನಿಗೆ ಅಧ್ವಾ ಅಂದರೆ ಮಾರ್ಗ, ದಾರಿ ಅವನಿಗೆ ಗೆದ್ದಂತೆಯೇ. ದಾರಿಯ ಸಮಸ್ಯೆನೇ ಇಲ್ಲ. ಪಾಪ ಅಷ್ಟು ದೂರಿಂದ ಬರ್ತೀರ ಪಾಪ ಮೊದಲಂತಿರುತ್ತೆ. ಅದೇ ಗಾಡಿ, ಓ ಏನು ತೊಂದರೆ ಇಲ್ಲ, ಗಾಡಿ ಇದೆ ಅಂದರೆ ವಾಹನ ಇತ್ತು ಅಂತಾದರೆ ಅವನು ಮಾರ್ಗವನ್ನು ಗೆದ್ದಂತೆ. ಅಧ್ವಾಜಿತ ಯಾನವತ. ಕೊನೆಗೆ ಹೇಳಿದ, ನಿನ್ನೆ ಮೊನ್ನೆ ಹೇಳಿದೆ, ಬೇರೆ ರೀತಿ ಹೇಳಿದ್ದೆ, ಅದಕ್ಕೆ ಮತ್ತೊಂದು ರೀತಿ ಹೇಳ್ತಾನೆ ವಿದುರ. ಸರ್ವಂ ಶೀಲವತ ಜಿತಂ, ಶೀಲವಂತಿಕೆ, ಸಚ್ಚಾರಿತ್ರ್ಯ, ಉತ್ತಮ ಗುಣ ಇದು ಯಾರಲ್ಲಿ ಇದೆ ಅವನು ಎಲ್ಲವನ್ನೂ ಗೆದ್ದಂತೆ.
ಅವನಿಗೆ ಗೆಲ್ಲಬೇಕು ಅಂತ ಅನ್ನೋದು ಮತ್ತೊಂದಿನ ಯಾವುದೂ ಇಲ್ಲ, ಎಲ್ಲ ಗೆದ್ದುಬಿಟ್ಟ ಅವನು. ಚಾರಿತ್ರ್ಯವನ್ನು ಉಳಿಸಿಕೋ ಅಂತ. ಹೀಗೆ ಚಾರಿತ್ರ್ಯದ ಮಹತ್ವವನ್ನು ಭಾರತ ಬಹಳಷ್ಟು ಹೇಳಿದೆ. ಅಡುಗೆ ಯಾರಿಗೆ ರುಚಿಸುತ್ತೆ? ಮಾಡಿದ ಅಡಿಗೆ ನೋಡಿ, ಇದು ಯಾವುದೋ ಸರ್ವೋತ್ತಮ ವಿಷ್ಣು, ಜೀವೋತ್ತಮ ವಾಯುದೇವ ಸಂಬಂಧನೇ ಇಲ್ಲ. ಸಾಮಾನ್ಯ ಬದುಕು, ನಿತ್ಯ ಜೀವನ, ಅದರ ಬಗ್ಗೆ ಮಾತಾಡುತ್ತಾನೆ ವಿದುರ. ಇದ್ದೀತು ಆ ಅಂಶಗಳು ಇವೆ. ಯಾಕೆಂದರೆ ಮಹಾಭಾರತದ ಪ್ರತಿ ಶ್ಲೋಕಕ್ಕೆ 10 ಅರ್ಥ ಅಂತ ಹೇಳ್ತಾರೆ. ನಮಗೆ ಒಂದು ಅರ್ಥದ ಮೇಲೆ ಹೋಗ್ತಾ ಇದ್ದೀವಿ ನಾವು, ಅದು ಸರಿಯಾಗಿ ಪೂರ್ತಿ ಅರ್ಥ ಆಗೋದಿಲ್ಲ. ಇನ್ನು ಉಳಿದ 9 ಅರ್ಥಗಳಲ್ಲಿ ಕೃಷ್ಣನ, ವಾಯುದೇವರ ಪ್ರಮೇಯಗಳ ವಿಷಯ ಇದ್ದೇ ಇರ್ತದೆ, ಅದರಲ್ಲೇನು ವಿಚಾರಣೆ ಇಲ್ಲ. ಯಾರಿಗೆ ಅಡುಗೆ ರುಚಿಸುತ್ತೆ, ಯಾರಿಗೆ ರುಚಿಯಾಗಿ ಕಾಣಿಸ್ತದೆ ಅಂದರೆ ದರಿದ್ರಾಹ ಭುಂಜತೆ ಸದಾ. ದರಿದ್ರನಿಗೆ ಅಡುಗೆ ರುಚಿಸುತ್ತೆ. ಇನ್ನೊಂದು ಶಬ್ದದಲ್ಲಿ ಹಸಿದವನಿಗೆ ಅಡುಗೆ ರುಚಿಯಾಗಿ ಕಾಣಿಸ್ತದೆ. ಹೊಟ್ಟೆ ತುಂಬಿದವನಿಗೆ ಹುಗ್ಗಿಯು ಮುಳ್ಳು ಅಂತ ಹೇಳ್ತಿರ್ತಾರೆ. ಆ ಹುಗ್ಗಿ ಏನಿರ್ತದೆ ಅದರಲ್ಲಿ, ಎಷ್ಟು ಮೃದುವಾಗಿ ಇರ್ತದೆ, ಅದರ ಮುಳ್ಳಂತೆ ಆಗುತ್ತೆ ಅವನು, ಯಾಕೆ ಹೊಟ್ಟೆ ತುಂಬಿದೆ ಅವನಿಗೆ. ಕ್ಷುತ್ ಸ್ವಾದುತಾಂ ಜನಯತಿ. ಹಸಿವದಲ್ಲ, ಆ ಹಸಿವು ರುಚಿಯನ್ನು ಹುಟ್ಟಿಸ್ತದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಯಾಕೆ ಹಸಿವಾಗಿದೆ ಅದು. ಹೊಟ್ಟೆ ತುಂಬಿದಾಗ ನೀವು ಬೇಕಾದಂಥ ಮಂಡಿಗೆಯನ್ನೇ ಮಾಡಿಸಿ ಹಾಕಿರಿ, ಅದೇನು ರುಚಿ ಆಗೋದಿಲ್ಲ. ಆಢ್ಯೇಷು ದುರ್ಲಭ. ಹಸಿವು ಮತ್ತು ರುಚಿ ಸಿರಿವಂತರಲ್ಲಿ ಕಡಿಮೆ ಅಂತಾನೆ ವಿದುರ, ಬಹಳ ಕಡಿಮೆ ಅಂತ. ಸಾಚ ಆಢ್ಯೇಷು, ಆಢ್ಯರು ಅಂದರೆ ಸಿರಿವಂತರು, ದುರ್ಲಭ ಸ್ವಲ್ಪ ಕಷ್ಟ ಅದು ಸಿಗೋದು. ಒಂದೊಂದೇ ಅಂತೀವಿ ನಾವು. ಯಾಕೆ? ಶ್ರಮ ಇಲ್ಲ ದೇಹಕ್ಕೆ, ಕೆಲಸ ಇಲ್ಲ, ಕೂತಲ್ಲೇ ಬೆಳಗಿಂದ ಸಂಜೆವರೆಗೂ ಕೂತಿರುತ್ತೇವೆ, ದೈಹಿಕವಾಗಿ ಶ್ರಮನೇ ಇಲ್ಲ. ಹಾಗಾಗಿ ಒಂದು ಅದೇ ಬೆಳಗಿಂದ ಸಂಜೆವರೆಗೂ ದುಡಿಯುವಂಥ ವ್ಯಕ್ತಿಗೆ ಒಂದು ಹಾಕ್ಲಾ ಅನ್ರಿ ಕೊಂದು ಹಾಕಿಬಿಡ್ತಾನೋ. ಒಂದೊಂದು ಇಲ್ಲ ಅಲ್ಲಿ. ಕ್ಷುತ್ ಸ್ವಾದುತಾಂ ಜನಯತಿ ಸಾಚ ಆಢ್ಯೇಷು ಸುದುರ್ಲಭ. ಅದರಂತೆ ಅದಕ್ಕೆ ಪೋಷಕವಾಗಿ ಮತ್ತೊಂದು ಮಾತು ಹೇಳ್ತಾನೆ ವಿದುರ. ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿ ನ ವಿದ್ಯತೆ. ಜೀರ್ಣಶಕ್ತಿ ಶ್ರೀಮಂತರಿಗೆ ಕಡಿಮೆ, ಜೀರ್ಣಶಕ್ತಿ ದರಿದ್ರರಿಗೆ ಹೆಚ್ಚು. ಜೀರ್ಯಂತ್ಯಪಿ ಕಾಷ್ಠಾನಿ. ಕಲ್ಲು ತಿಂದರೂ ಜೀರ್ಣಿಸಿಕೊಳ್ಳಬಲ್ಲ ದರಿದ್ರ, ಹುಗ್ಗಿ ತಿಂದರೂ ಜೀರ್ಣಿಸಿಕೊಳ್ಳುವುದಿಲ್ಲ ಸಿರಿವಂತ. ದರಿದ್ರಾಣಂ ಮಹೀಪತೆ. ಮೊದಲೊಂದು ಮಾತ್ರೆ, ನಂತರ ಒಂದು ಮಾತ್ರೆ. ಊಟಕ್ಕೆ ಪಾನ್ ತಸ್ಮಾನ್ ಹೇಳಿದಂತೆ, ಮೊದಲಿಗೆ ಒಮ್ಮೆ ಕೊನೆಗೆ ಒಮ್ಮೆ, ಅಂದರೆ ಜೀರ್ಣ ಆಗೋದು ನಮಗೆ. ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ದೈಹಿಕ ಶ್ರಮವೂ ಕೂಡ ಬಹಳ ಅವಶ್ಯ. ನಾವು ಪ್ರಾಚೀನ ಆಚಾರ ಸಂಹಿತೆಯನ್ನು ನೋಡಿದ್ದೇವೆ ಅಂತಾದರೆ ದೈಹಿಕ ಶ್ರಮ ಎಷ್ಟೊಂದು ಇತ್ತು ಅನ್ನುವುದು ಗೊತ್ತಾಗ್ತದೆ. ಸ್ನಾನ ಮಾಡಬೇಕೋ ನದಿಗೆ ಹೋಗಬೇಕು, ಮನೆಯಿಂದ ನದಿಗೆ ಹೋಗೋದ್ರೊಳಗೇ ಹಸಿವಾಗ್ಬಿಡುತ್ತಲ್ಲ, ಅಲ್ಲಿಂದ ಇಲ್ಲಿ ಬರೋದ್ರೊಳಗೇ ಮುಗಿದು ವಿಷ್ಣುತೀರ್ಥರ ಚರಿತ್ರೆಯಲ್ಲಿ ಹೇಳುತ್ತಾರೆ, ಅವರು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮನೆಗೆ ಬರುವುದರ ಒಳಗಾಗಿ ಮಧ್ಯದಲ್ಲಿ ಪಾರಾಯಣ ಮಾಡುತ್ತಾ ಬಂದರೆ ಸುಮಧ್ವ ವಿಷಯ ಮುಗಿದು ಹೋಗ್ತಿತ್ತಂತೆ. 16 ಸರ್ಗ ಮುಕ್ತಾಯ, ಷೋಡಶ ಸರ್ಗ ಮುಗಿದು ಹೋಯ್ತು. ನಾವು 3-4 ಗಂಟೆ ಕೂತರೂ ಮುಗಿಯೋದಿಲ್ಲ. ಅಂದರೆ ಅಷ್ಟೊಂದು ನಡಿಗೆ, ಅಷ್ಟೊಂದು ವ್ಯವಹಾರ, ಸಮುಚಿತವಾದ ಆಹಾರ ವ್ಯವಹಾರ ಎಲ್ಲಿರುತ್ತೆ ಅಲ್ಲಿ ಆರೋಗ್ಯ ಇರುತ್ತದೆ ಅಂತ.
ಸಾಯಂ ಸಂಧ್ಯಾ ಬಹಿರ್ಜಲೆ, ಸಾಯಂ ಸಂಧ್ಯಾ ವಂದನೆಯನ್ನು ಮನೆಯಲ್ಲಿ ಮಾಡಬೇಡ, ಹೊರಗಿನ ನೀರಿಗೆ ಹೋಗು, ನದಿಗೆ ಹೋಗು. ಮತ್ತೆ ನಡೆದು ಹೋಗ್ತೀಯ, ಮತ್ತೆ ಬರುತ್ತೆ, ಹಸಿವಾಗುತ್ತೆ ಊಟ ಮಾಡು. ಹಸಿವಾಗುತ್ತೆ ಊಟ ಮಾಡು ಅನ್ನುವುದಕ್ಕೆ ಹೇಳಿಲ್ಲ, ಆದರೆ ದೈಹಿಕ ಶ್ರಮ ಅಲ್ಲಿ ಇದೆ. ನಮಗೆಲ್ಲಿ ದೈಹಿಕ ಶ್ರಮನೇ ಇಲ್ಲ. ಮನೆ ತುಂಬ ಟ್ಯಾಪ್ಗಳು, ಎಲ್ಲಂತೇಳಿ ಅಲ್ಲಿ ನೀರು ಬರುತ್ತೆ. ಅಂದಮೇಲೆ ನದಿಗೆ ಹೋಗು ಅಂದ್ರೆ ಯಾರು ಹೋಗ್ತೀವಿ? ಇಲ್ಲೇ ಇಲ್ಲ, ಅದು ಒಂದು ಬೇರೆ ವಿಷಯ. ನದಿಗಳೇ ಇಲ್ಲ. ದೇವತೆಗಳು ಯಾರನ್ನಾದರೂ ಒಬ್ಬನನ್ನ ಹಾಳು ಮಾಡಬೇಕು, ಕೆಡಿಸ್ಬೇಕು ಅಂತ ಅವರು ಇಷ್ಟಪಟ್ಟರೆ ಅವರು ಬಹಳ ಕಷ್ಟಪಡುವಂಥದ್ದೇನಿಲ್ಲ. ಅಂದ್ರೆ ನಾವು ಇನ್ನೊಬ್ಬರನ್ನ ಹಾಳು ಮಾಡಲಿಕ್ಕಾಗಲಿ ಉದ್ಧಾರ ಮಾಡಲಿಕ್ಕಾಗಲಿ ಬಹಳ ಕಷ್ಟಪಡಬೇಕು. ದೇವತೆಗಳಿಗೆ ಬಹಳ ಹೊತ್ತಿಲ್ಲ ಅಂತ. ಹೇಗೆ ಕಷ್ಟಪಡ್ತಾರೆ ಅವರು, ಹೇಗೆ ಹಾಳು ಮಾಡಬಲ್ಲರು? ಒಬ್ಬ ವ್ಯಕ್ತಿಯನ್ನು ದೇವತೆಗಳು ಹಾಳು ಮಾಡುವ ಪದ್ಧತಿ ಏನು? ಅದಕ್ಕೆ ಅಂದರು ಬುದ್ಧಿಂ ತಸ್ಯ ಅಪಕರ್ಷಂತಿ. ಅವನ ಬುದ್ಧಿಯನ್ನು ಬೇರೊಂದು ರೀತಿಯಲ್ಲಿ ಪ್ರೇರಣೆ ಮಾಡುತ್ತಾರೆ. ಮುಗಿದೋಯ್ತು ಅವನ ಕಥೆ. ಬಹಳ ಹೊತ್ತಿಲ್ಲೇ ಇಲ್ಲ. ಒಂದೇ ಒಂದು ಸೆಕೆಂಡಲ್ಲಿ ಮನಸ್ಸಿಗೆ ಪ್ರೇರಣೆ ಮಾಡುವ ತಾಕತ್ತು, ಶಕ್ತಿ ಈ ದೇವತೆಗಳಿಗೆ ಇದೆ, ಇಂದ್ರಿಯಾಭಿಮಾನಿಗಳಿಗೆ ಇದೆ. ನಮಗದು ಇಲ್ಲ. ಹಾಗಾಗಿ ನಾವು ಹೊರಗಿಂದ ಪ್ರಯತ್ನ ಮಾಡಬೇಕು. ದೇವತೆಗಳು ಒಳಗಿಂದಲೇ ಮಾಡುವಂತಹ ಸಮರ್ಥರು. ಆದ್ದರಿಂದ ಕ್ಷಣಾರ್ಧದಲ್ಲಿ ಹಾಳು ಮಾಡಬಲ್ಲರು, ಕ್ಷಣಾರ್ಧದಲ್ಲಿ ಉದ್ಧಾರವನ್ನು ಮಾಡಬಲ್ಲರು ದೇವತೆಗಳು. ಬಹಳ ದೊಡ್ಡ ಮಾತು ಹೇಳುತ್ತಾನೆ ವಿದುರ. ಸರ್ವ ತೀರ್ಥೇಶು ವಾ ಸ್ನಾನಂ. ನಮ್ಮ ಭೂಮಂಡಲದಲ್ಲಿ, ಭರತ ಭೂಮಿಯಲ್ಲಿ ಏನೇನು ಪವಿತ್ರವಾದ ನದಿಗಳಿವೆಯೋ, ಗಂಗೆಯಿಂದ ಆರಂಭ ಮಾಡಿ ಎಲ್ಲ ನದಿಗಳು, ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿ ಬರೋಣ. ಪುಷ್ಕರಣಿಗಳಲ್ಲಿ ಸ್ನಾನ ಮಾಡಿ ಬರೋಣ. ಏನು ಪುಣ್ಯ ಬರಬಹುದು ಅದನ್ನು ಒಂದು ಕಡೆ ಇಡಿ ಅಂತ. ಸರ್ವತೀರ್ಥೇಶು ವಾ ಸ್ನಾನಂ. ಎರಡನೆಯದು ಸರ್ವಭೂತೇಶು ಚ ಆರ್ಜವಂ. ಎಲ್ಲ ಜನರಿಗೆ ಹಿತವನ್ನು ಬಯಸುವುದು ಮತ್ತೊಂದು. ಸರ್ವಭೂತೇಶು ಚ ಆರ್ಜವಂ. ಎಲ್ಲ ಜೀವರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳಿತಾಗಲಿ. ಮನಸ್ಸಿನಿಂದ, ಕಾಯೇನ ವಾಚ ಮನಸ ಬಯಸುವುದು ಏನಿದೆ ಅದರಿಂದ ಬರುವಂತಹ ಪುಣ್ಯ ಮತ್ತೊಂದು ಕಡೆಗೆ ಇಡಿ. ವಿದುರ ಹೇಳಿದ ಉಭೇತು ಏತೆ ಸಮೇ, ಅವು ಎರಡೂ ಸಮಾನ್. ಮತ್ತೆ ಮುಂದೆ ಹೇಗೆ ಹೇಳ್ತಾನೆ, ಆರ್ಜವಂ ವಾ ವಿಶಿಷ್ಯತೆ. ನನ್ನನ್ನು ಕೇಳಿದರೆ ವಿದುರ ಅಂತಾನೆ, ಗಂಗಾದಿ ಸಮಸ್ತ ನದಿಗಳಲ್ಲಿ ಸ್ನಾನ ಮಾಡಿ ಬರುವುದರಿಂದ ಬರುವ ಪುಣ್ಯ ಏನೋ ಅದನ್ನು ಮೀರಿಸಿದ ಪುಣ್ಯ ಬರುತ್ತದೆ. ಎಲ್ಲರಿಗೂ ಹಿತವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಸಜ್ಜನರು ಸಂತೋಷದಿಂದ ಇರಲಿ ಅಂತ ಬಯಸಿ ಆ ರೀತಿಯಲ್ಲಿ ನಡೆಯುವುದು. ಎಷ್ಟು ಉನ್ನತವಾದ ಮಾತನ್ನು ಹೇಳುತ್ತಾರೆ. ಆದರ್ಶ ಇದೆ ಭಾರತದಲ್ಲಿ, ಅಷ್ಟು ಉನ್ನತವಾದಂತಹ ಮಾತು ಇದು. ಆದರೆ ನಮಗೆ ಗಂಗೆಯಲ್ಲಿ ಭಕ್ತಿ ವಿಶೇಷ ಹೊರತು, ಮುಳುಗುವುದರಲ್ಲಿ ನಮಗೆ ನಂಬಿಕೆ ಹೊರತು, ಈ ಎಲ್ಲರಿಗೂ ಹಿತ ಆಗಲಿ, ಅವರಿಗೆ ಒಳ್ಳೆಯದಾಗುವಂತೆ ನಾವು ಮಾಡಬೇಕು, ಇದರೊಳಗೆ ನಮಗೆ ಮನಸ್ಸೇ ಬರೋದಿಲ್ಲ. ಗಂಗಾದಿಗಳಲ್ಲಿ ವಿಶ್ವಾಸ ಅವಶ್ಯ, ಆದರೆ ಈ ಆಚರಣೆಗಳು ಬಹಳ ಮಹತ್ವದ್ದು, ಬಹಳ ವಿಶಿಷ್ಟವಾದದ್ದು. ಇಂತಹ ಸಭೆಯನ್ನು ಸಭೆ ಅಂತ ಕರೆಯುವುದಿಲ್ಲ. ಯಾವುದನ್ನು? ನಸಾ ಸಭಾ ಯತ್ರ ನಸಂತಿ ವೃದ್ಧಾಃ. ಎಲ್ಲಿ ವೃದ್ಧರು ಇಲ್ಲವೋ ಅದು ಸಭೆಯೇ ಅಲ್ಲ. ಬರೇ ಮಕ್ಕಳಿದ್ದಾರೆ, ಸಭೆ ಮಾಡ್ತಾ ಇದ್ದಾರೆ, ಏನು ಸಭೆನೇ ಅಲ್ಲ ಅದು. ವೃದ್ಧರು ಇದ್ದರೆ ಅದು ಸಭೆ.
ಬೇಕಾದಷ್ಟು ಜನ ವೃದ್ಧರಿದ್ದಾರೆ. ಧೃತರಾಷ್ಟ್ರ ಇದ್ದಾನೆ, ಭೀಷ್ಮರಿದ್ದಾರೆ, ದ್ರೋಣ ಇದ್ದಾರೆ, ಎಷ್ಟು ಎಲ್ಲ ವಯಸ್ಸಾದವರೇ, 700ರ ಮೇಲೆ ಇದ್ದಾರೆ ಎಲ್ಲರೂ. ಅಷ್ಟೊಂದು ದೀರ್ಘವಾದ ವಯಸ್ಸು ಇದ್ದವರು ಇದ್ದಾರೆ. ಹಾಗಾದರೆ ಅವರು ನಡೆಸಿದ ಸಭೆ ಉತ್ತಮವಾದ ಸಭೆ. ವಿದುರ ಅಂದ, ನತೆ ವೃದ್ಧಾಃ ಯೇ ನ ವದಂತಿ ಧರ್ಮಂ. ಯಾರು ಧರ್ಮವನ್ನು ಹೇಳುವುದಿಲ್ಲವೋ ಅವರು ವೃದ್ಧರೇ ಅಲ್ಲ. ವೃದ್ಧರು ಇಲ್ಲ ಅಂದರೆ ಅದು ಸಭೆಯಲ್ಲ. ಹಾಗಾದರೆ ವೃದ್ಧರು ಇರಬೇಕು. ವೃದ್ಧರು ಅಂದರೆ ಯಾರು? ಯಾರು ಧರ್ಮವನ್ನೇ ಹೇಳುತ್ತಾರೋ ಅವರು ವೃದ್ಧರು. ಧರ್ಮ ಹೇಳುವುದಿಲ್ಲ ಅಂದರೆ ಅವರು ವೃದ್ಧರೇ ಅಲ್ಲ. ಹಿಂದೆ ನಾನು ಇಲ್ಲಿ ಪ್ರವಚನಕ್ಕೆ ಬಂದಾಗ ಹೇಳಿದ್ದೆ, ಅಷ್ಟಾವಕ್ರನ ಚರಿತ್ರೆಯನ್ನು ಹೇಳಿದ್ದೆ, ಋಷಿಗಳ ಚರಿತ್ರೆಯನ್ನು ಹೇಳುವಾಗ ಅಲ್ಲಿ ಅವನು ಹೇಳ್ತಾನೆ, ನನಗೆ ಸಭೆಯಲ್ಲಿ ಪ್ರವೇಶ ಕೊಡು. ಆ ದ್ವಾರಪಾಲಕ ಅಂದ, ವಯಸ್ಸಾದವರಿಗೆ ಮಾತ್ರ ಅವಕಾಶ, ಎಲ್ಲರಿಗೂ ಬಿಟ್ಕೊಡೋದಿಲ್ಲ ಇಲ್ಲಿ. ಅಷ್ಟಾವಕ್ರ ಅಂದ, ವಯಸ್ಸಾದವರು ಅಂದರೆ ಏನಂತ ತಿಳ್ಕೊಂಡೀಯ ಅಂದ ಅವನು. ತಲೆ ಬೆಳ್ಳಗಾದವರನ್ನು ವಯಸ್ಕರು ಅಂತ ಕರೆಯೋದಿಲ್ಲವೋ, ಯಾರು ವಿದ್ಯೆಯನ್ನು ಬಲ್ಲವರೋ, ಯಾರು ವ್ರತ ನಿಯಮಗಳನ್ನು ಬಲ್ಲವರೋ, ಮಾಡಿದವರೋ ಅವರನ್ನು ವಯಸ್ಕರು ಅಂತ ಕರೀತಾರೆ. ವಲಿ ಫಲಿತಾಹ, ಕೂದಲು ಬೆಳ್ಳಗಾದವರು ವೃದ್ಧರಲ್ಲ. ಹಾಗೆ ವಿದುರನು ಕೂಡ ಹೇಳೋದು, ನತೇ ವೃದ್ಧಾಹ ಏನ ವದಂತೆ ಧರ್ಮಂ. ಹಾಗಾದರೆ ಧರ್ಮ ಅಂದರೆ ಏನು? ಅದಕ್ಕೆ ಮತ್ತೆ ಹೇಳುತ್ತಾನೆ, ನಾಸೋ ಧರ್ಮ ಯತ್ರ ನ ಸತ್ಯಂ ಅಸ್ತಿ. ಸತ್ಯ ಎಲ್ಲಿರುತ್ತೋ ಅದು ಧರ್ಮ. ಸತ್ಯ ಇಲ್ಲದದ್ದು ಉಳಿದದ್ದು ಏನು ಹೇಳಿದರೂ ಅದು ಧರ್ಮ ಅಲ್ಲ. ಸತ್ಯವಂತಿಕೆ ಎಷ್ಟು ಪ್ರಾಣ ಕೊಡ್ತಾ ಇದ್ರು ಪ್ರಾಚೀನರು ಸತ್ಯಕ್ಕೆ. ಸತ್ಯ ನುಡಿ, ಹೇಳಿದ್ದನ್ನು ನಡೆಸಬೇಕು, ನಡೆದದ್ದನ್ನೇ ಹೇಳಬೇಕು. ಏನು ದೀಕ್ಷಾ ಜನಕ್ಕೆ, ಪ್ರಾಚೀನರಿಗೆ. ಅಕಸ್ಮಾತ್ ವ್ಯತ್ಯಾಸ ಆದರೆ ಪ್ರಾಣವನ್ನೇ ಬಿಟ್ಬಿಡೋರು. ಅಗ್ನಿಯಲ್ಲಿ ಹಾರ್ಕೊಂಡ್ಬಿಡ್ತೇನೆ ನಾ ಹೇಳಿದಂಥದ್ದೇನಾದರೂ ಸುಳ್ಳಾದರೆ. ಎಷ್ಟು ಪ್ರತಿಜ್ಞೆಗಳನ್ನು ಭಾರತಗಳಲ್ಲಿ ನೋಡುತ್ತೇವೆ. ನಾವು ಸತ್ಯ ಹೇಳಿದರೆ ಬಿಡ್ತೀವಿ ಪ್ರಾಣ ಅಂತೀವಿ. ನಾವು ಸತ್ಯನೇ ಹೇಳಂಗಿಲ್ಲ, ಬರೀ ಸುಳ್ಳು ಸುಳ್ಳು ಸುಳ್ಳು. ಮಿಥ್ಯಾವಾದಿಗಳು, ಮಾಯಾವಾದಿಗಳು ನಾವೇ ಇವತ್ತು. ನ ತತ್ ಸತ್ಯಂ ಯಕ್ಷಲೇನಾಭ್ಯುಪೇತಂ. ಹಾಗಾದರೆ ಸತ್ಯ ಅಂತ ಯಾವುದನ್ನು ಕರಿಬೇಕು? ಅದಕ್ಕೆ ಮತ್ತೆ ಹೇಳುತ್ತಾನೆ ವಿದುರ, ಎಲ್ಲಿ ಮೋಸ ಇಲ್ಲವೋ ಅದನ್ನು ಸತ್ಯ ಅಂತಾರೆ. ಸಜ್ಜನರಿಗೆ ಹಿತವು ಯಾವುದೋ ಅದನ್ನು ಸತ್ಯ ಅಂತಾರೆ. ಯಾವುದು ಮೋಸ ಇಲ್ಲವೋ, ಯಾವುದರಲ್ಲಿ ಸಜ್ಜನರಿಗೆ ಅನುಕೂಲಕರವಾದ ಮಾತುಗಳಿವೆಯೋ ಅದು ಸತ್ಯ. ಸತ್ಯದಿಂದ ಕೂಡಿದ್ದು ಯಾವುದೋ ಅದು ಧರ್ಮ. ಆ ಧರ್ಮವನ್ನು ಯಾರು ಹೇಳ್ತಾರೋ ಅವರು ವೃದ್ಧರು. ಆ ವೃದ್ಧರು ಎಲ್ಲಿದ್ದಾರೋ ಅದು ಸಭೆ. ಒಂದೇ ಮಾತಿನಲ್ಲಿ ಹೇಳಿದ, ನೀನು ನಿನ್ನವರು ಮಾಡುವ ಸಭೆಗಳೇ ಅಲ್ಲ. ಅದಕ್ಕೆ ಯಾವುದೇ ಆಧ್ಯಾತ್ಮಿಕ ಬೆಲೆಯೇ ಇಲ್ಲ. ಬಹಳ ಸ್ಪಷ್ಟವಾಗಿ ವಿದುರ ಅದನ್ನು ಹೇಳ್ತಾನೆ. ಅರ್ಥ ಮಾಡಿಕೊಳ್ಳಿಲ್ಲ ಅಷ್ಟೇ ಧೃತರಾಷ್ಟ್ರ, ಅವನ ದುರಂತ ಅದು. ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ನನಗೆ ಏನಾದರೂ ಅವಕಾಶ ಕೊಟ್ಟು ಈ ವಿದುರ ನೀತಿಯಲ್ಲಿನೇ ನೀವು ಬಹಳ ಬಹಳ ಇಷ್ಟಪಡುವ ಶ್ಲೋಕ ಅಂತೇನಾದರೂ ಹೇಳ್ರಿ ಅಂದರೆ ಹೇಳು. ನಾನು 2-3 ಶ್ಲೋಕ. ಬಹಳ ಸ್ವಾರಸ್ಯದ ಮಾತು, ಮಾರ್ಮಿಕವಾದ ಮಾತು. ದಿವಸೇನೈವ ಯತ್ ಕುರ್ಯಾತ್ ತತ್ ಕುರ್ಯಾತ್ ಏನ ರಾತ್ರೌ ಸುಖಂ ವಸೇತ್. ಅಷ್ಟಮಾಸೇನ ತತ್ ಕುರ್ಯಾತ್ ಏನ ವರ್ಷಾಃ ಸುಖಂ ವಸೇತ್. ಪೂರ್ವೇ ವಯಸ್ಸಿ ತತ್ ಕುರ್ಯಾತ್ ಏನ ವೃದ್ಧಃ ಸುಖಂ ವಸೇತ್. ಯಾವತ್ ಜೀವೇನ ಯತ್ ತತ್ ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್. ಅತ್ಯದ್ಭುತವಾದ ಮಾತು. ದಿವಸೇನೈವ ತತ್ ಕುರ್ಯಾತ್. ಹಗಲು ಎಂಥ ಕೆಲಸ ಮಾಡಬೇಕು?
ಹಗಲಿನಲ್ಲಿ ಏನು ಕೆಲಸ ಮಾಡಬೇಕು, ಎಂಥ ಕೆಲಸ ಮಾಡಬೇಕು. ಇದರ ಅಂತಾನೆ ಏನ ರಾತ್ರೋ ಸುಖಂ ವಸೇತ್, ರಾತ್ರಿ ಮಲಗಿದಾಗ ನಿದ್ದೆ ಬರಬೇಕು, ಅಂಥ ಕೆಲಸ ಹಗಲು ಮಾಡು. ಹಗಲಿನಲ್ಲಿ ಎಂಥ ಕೆಲಸ ಮಾಡಬೇಕು ಅಂದರೆ ರಾತ್ರಿ ನಿದ್ದೆ ಬರಬೇಕು. ಮಲಗಿದಾಗ ನಿದ್ದೆ ಬರಲಿಲ್ಲ, ಅಂಥ ಕೆಲಸ ಏನಾದರೂ ಹಗಲು ಮಾಡಿದ್ದೆ ಅಂದರೆ ಅದು ಸರಿಯಲ್ಲ ಅಂದ್ಬಿಟ್ಟ. ಸರಿ, ಸಣ್ಣ ವಯಸ್ಸಿನಲ್ಲಿ ಏನು ಕೆಲಸ ಮಾಡಬೇಕು ಅಲ್ಲ, ಈ 12 ಮಾಸಗಳವಲ್ಲ, ಆ 12 ಮಾಸಗಳನ್ನು 3 ಭಾಗ ಮಾಡಿ, ಬಿಸಿಲು, ಮಳೆ, ಚಳಿಗಾಲ ಹೀಗೆ ಭಾಗ ಮಾಡಿದರೆ ಅದರೊಳಗೆ ಮಳೆಗಾಲದಲ್ಲಿ ಉಳಿದ 8 ಮಾಸಗಳಲ್ಲಿ ಅಷ್ಟಮಾಸೇನ ಉಳಿದ 8 ಮಾಸಗಳಲ್ಲಿ ಎಂಥ ಕೆಲಸ ಮಾಡಬೇಕು. ವಿದುರ ಅಂದ ವರ್ಷಾಹ ಸುಖಂ ವಸೇತ್, ಮಳೆಗಾಲದಲ್ಲಿ ಸುಖವಾಗಿರುವುದಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಮೊದಲಿನ ಉಳಿದ 8 ತಿಂಗಳಲ್ಲಿ ಮಾಡು. ಸಣ್ಣ ವಯಸ್ಸಿನಲ್ಲಿ ಏನು ಮಾಡಬೇಕು, ಎಂಥ ಕೆಲಸ ಏನು ಮಾಡಬೇಕು ಹೇಳಿಲ್ಲ, ಎಂಥ ಕೆಲಸ ಮಾಡಬೇಕು. ಪೂರ್ವೇ ವಯಸ್ಸೆ ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೇತ್, ವಯಸ್ಸಾದ ಮೇಲೆ ನಿಶ್ಚಿಂತ ಜೀವನವನ್ನು ಮಾಡಬೇಕು. ಅದಕ್ಕೇನು ಬೇಕೋ ಅದನ್ನು ಮೊದಲಿನ ವಯಸ್ಸಿನಲ್ಲಿ ಮಾಡು. ಪೂರ್ವ ವಯಸ್ಸಿನಲ್ಲಿ ಎಂತಹ ಕೆಲಸ ಮಾಡಬೇಕು, ವೃದ್ಧರಾದ ಮೇಲೆ ನೆಮ್ಮದಿಯಿಂದ ಇರಬೇಕು. ಅದಕ್ಕೇನು ಮಾಡಬೇಕು, ಮತ್ತೊಂದು ಮುಗಿದೊಂದು ಹಣ ಒಂದಿಷ್ಟು ಸಂಪಾದನೆ ಮಾಡಿ ಇಟ್ಟಿರಬೇಕು. ಇದು ನಮ್ಮ ಲೆಕ್ಕಾಚಾರ. ಇದೆಲ್ಲವನ್ನ ಮೀರಿಸಿದ ಮಾತು, ಕೊನೆಯ ಮಾತು ನೋಡಿ, ಯಾವ ಜೀವೇನ ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್. ಇಡೀ ಬದುಕು, ಅದು ಹಗಲಾಗಲಿ ರಾತ್ರಿ ಆಗಲಿ, ಸಣ್ಣ ವಯಸ್ಸೋ ದೊಡ್ಡ ವಯಸ್ಸೋ, ಇಡೀ ಬದುಕು ಎಂಥದ್ದು ಮಾಡಬೇಕು. ಅದಕ್ಕೆ ಅವನಂತಾನೆ ಏನ ಪ್ರೇತ್ಯ ಸುಖಂ ವಸೇತ್, ಪ್ರಾಣ ಬಿಟ್ಟ ಮೇಲೆ ಸುಖವಾಗಿರುವುದಕ್ಕೆ ಏನು ಮಾಡಬೇಕೋ ಅದನ್ನು ಪ್ರಾಣ ಇರುವಾಗ ಮಾಡು. ಬದುಕಿರುವಾಗ ಎಂಥ ಕೆಲಸ ಮಾಡಬೇಕು ಅಂದರೆ ಬದುಕಿನ ಅವಧಿ ಮುಗಿದ ಮೇಲೆ ಸುಖದಿಂದ ಇರಬೇಕು. ಅದಕ್ಕೆ ಏನು ಬೇಕು ಅದನ್ನು ಮಾಡು. ಸಣ್ಣ ವಯಸ್ಸಿನಲ್ಲಿ ಎಂಥ ಕೆಲಸ ಮಾಡಬೇಕು, ವಯಸ್ಸಾದ ಮೇಲೆ ಸುಖವಾಗಿರುವಂತೆ ಮಾಡಬೇಕು. ಎಷ್ಟೋ ಜನ ಹೇಳ್ತಿರ್ತಾರೆ ನಾವು ಓದಬೇಕಿತ್ತು, ಸಣ್ಣ ವಯಸ್ಸಿನಲ್ಲೇ ಓದಬೇಕಿತ್ತು ಆದರೆ ಅದು ಮತ್ತೆ ಸಿಗೋಣ ಇಲ್ಲ. ಅದು ಅದಕ್ಕೆ ವಿದುರ ಹೇಳಿದ್ದು, ಸಣ್ಣ ವಯಸ್ಸಿನಲ್ಲಿ ಇಂತಹ ಕೆಲಸ ಮಾಡು, ಹಗಲಿನಲ್ಲಿ ಇಂತಹ ಕೆಲಸ ಮಾಡು, ಬದುಕಿನಲ್ಲಿ ಇಂತಹ ಕೆಲಸ ಮಾಡು. ನೋಡಿ, ಈ ಶ್ಲೋಕಗಳನ್ನು ಹೇಳೋರು ಯಾರು ಇವತ್ತು? ಯಾರು ಯಾರಿಗೆ ಹೇಳಿದರು, ಯಾರು ಯಾರಿಗೆ ಹೇಳಬೇಕು, ಹೇಳಿದರೆ ಕೇಳೋರು ಯಾರು? ಎಂತಹ ಮಾರ್ಮಿಕವಾದ ಮಾತು, ನಿತ್ಯ ಮನಸ್ಸಿನಲ್ಲಿ ಇರಬೇಕಾದ ಶ್ಲೋಕಗಳಿವು. ಸರ್ವದ ಏನು ಕೆಲಸ ಮಾಡಬೇಕು ಅಂದ್ರೂ ಈ ಶ್ಲೋಕ ನೆನಪಾಗಬೇಕು ನಮಗೆ. ಈ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಈ ಕೆಲಸದಿಂದ ನನಗೆ ಮುಂದೆ ಕೊನೆಯಲ್ಲೇನು ಬದುಕು ಮುಗಿದ ಮೇಲೆ ಸುಖಕ್ಕೆ ಕಾರಣ ಆಗಿರ್ಬೇಕು ಅಂತ ಕೆಲಸ ಮಾಡಬೇಕು. ಪರಗತಿಯ ಚಿಂತೆ, ಪರಗತಿಗಾಗಿ ಏನು ಬೇಕೋ ಅದನ್ನು ಮಾಡಿಕೋ. ಈ ನದಿ ಮೂಲ, ಋಷಿ ಮೂಲ, ಸ್ತ್ರೀ ನೋಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಿರ್ತಾರೆ ನೋಡಿ, ಹುಡುಕ್ಲಿಕ್ಕೆ ಹೋಗ್ಬಾರದಂತ. ಅವಿದ್ರ ಇಲ್ಲಿಯೂ ಕೂಡ ಹೇಳಿದ್ದಾನ ಮಾತನ್ನು. ಋಷೀಣಾಂಚ ನದೀನಾಂಚ ಕುಲಾನಾಂಚ ಮಹಾತ್ಮನಾಂ. ಋಷಿ ಮೂಲ, ನದಿ ಮೂಲ, ಮಹಾತ್ಮರ ಮೂಲ ಇದನ್ನೆಲ್ಲ ಹುಡುಕ್ಲಿಕ್ಕೆ ಹೋಗಬೇಡ್ರಿ, ಅದು ನಿಮಗೆ ಸಿಗೋದಿಲ್ಲ ಅಂದ್ಬಿಟ್ರೆ ಅವರು. ಅಲ್ಲೇನಾದರೂ ಹೋದ್ರಿ ಅಂದರೆ ಬಹಳ ಸಮಸ್ಯೆನೇ ಇರುತ್ತೆ. ನಿಮ್ದು ಯೋಗ್ಯತೆ ಅಲ್ಲ ಅದು, ಅದನ್ನು ನೋಡ್ಲಿಕ್ಕೆ ಹೋಗಬೇಡಿ. ಎಷ್ಟೋ ನದಿಗಳ ಮೂಲದಲ್ಲಿ ಉಗಮ ಅಂತೇನು ನೋಡ್ತೇವಲ್ಲ, ಹನಿ ಹನಿಯಾಗಿ ನೀರಿರುತ್ತದೆ, ಮುಂದೆ ಏನು ಪ್ರವಾಹ ಹರಿತಿರುತ್ತದೆ. ಇದು ಹೇಗೆ ಸಾಧ್ಯ ಇದು ಅಲ್ಲ ಅನ್ನಿಸ್ತದೆ. ಅವು ಅರ್ಥವೇ ಆಗೋಣ ಇಲ್ಲ. ಅವು ಋಷಿಮೂಲಗಳು, ನದಿ ಮೂಲಗಳು, ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತಾರೆ. ಶೂರ ಮಹಾಪರಾಕ್ರಮಿ, ಅದರಂತೆ ಕೃತವಿದ್ಯ, ಒಳ್ಳೆ ಅಧ್ಯಯನ ಮಾಡಿದವ.
ಒಂದ ಶೂರನಾಗು, ಒಂದ ಒಳ್ಳೆ ವಿದ್ಯೆಯನ್ನು ಅಧ್ಯಯನ, ಎರಡೂ ಇದ್ದರಂತೂ ಸಂತೋಷವೋ ಸಂತೋಷ. ಇಂತಹ ವ್ಯಕ್ತಿ ಭೂಮಿಯಲ್ಲಿ ಬಂಗಾರ ಬೆಳೆಯುತ್ತಾನೆ ಅಂತಾರೆ. ಈ ಗೊಬ್ಬರದ ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿರ್ತಾರೆ, ರೈತರಿಗೆ ಪಾಪ ಸುಮ್ಮನೆ ಮೋಸದ ಅಡ್ವರ್ಟೈಸ್ಮೆಂಟ್ಗಳವು. ಬಂಗಾರದ ಬೆಳೆ ಅಂತಾರೆ. ಏನು ಬಂಗಾರ ಇಲ್ಲ, ಬೆಳೆ ಇಲ್ಲ, ಹಾಕಿದ್ದು ಬಂದರೆ ಸಾಕಾಗಿರುತ್ತೆ. ಅವರಂತಾನೆ ವಿದುರ, ಪರಾಕ್ರಮಿಯಾಗು, ವಿದ್ಯಾವಂತನಾಗು, ಬಂಗಾರದ ಜೀವನ ನಿನ್ನದಾಗ್ತದೆ. ಬುದ್ಧಿ ಕಾರ್ಯವನ್ನು ಯಾರು ಮಾಡುತ್ತಾರೆ ಅವರು ಉತ್ತಮರು, ಭುಜದ ಕೆಲಸವನ್ನು ಯಾರು ಮಾಡುತ್ತಾರೆ ಅವರು ಮಧ್ಯಮರು, ಕಾಲಿನ ಕೆಲಸ ಅರ್ಥಾತ್ ಸೇವಾವೃತ್ತಿಯನ್ನು ಯಾರು ಮಾಡುತ್ತಾರೆ ಅನಂತರದಲ್ಲಿ ಬರುವವರು ಅಂತ. ಇದು ಎಲ್ಲ ಕಾಲಕ್ಕೂ ಇರುವಂತಹ ಸತ್ಯ, ಇವತ್ತಿಗೂ ಕೂಡ ಇರುವಂತಹ ಪದ್ಧತಿ. ವಿದುರನ ಈ ಮಾತನ್ನು ನೇರವಾಗಿ ಒಪ್ಪಿಕೊಳ್ಳದೆ ಹೋದರೂ ಬರುವ ಕೊಡುವ ಸ್ಯಾಲರಿಗಳಲ್ಲಿನ ವ್ಯತ್ಯಾಸ ಗೊತ್ತಾಗಿಬಿಡುತ್ತದೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸಗಳು ಅತ್ಯಂತ ಉತ್ತಮ, ಶ್ರೇಷ್ಠವಾದದ್ದು ಒಂದು. ಒಬ್ಬ ಮನೆಗೆ ಅತಿಥಿ ಬಂದಿದ್ದಾನೆ ಅಂದರೆ ಅವನಿಗೆ ನಾವು ಎಷ್ಟೇ ದರಿದ್ರ ಇರಬಹುದು, ಈ 4 ಮಾಡಬಹುದು. ಬೇಕಾದಷ್ಟು ದಾರಿದ್ರ್ಯ ಇರಲಿ, ಬ್ಯಾಂಕಲ್ಲಿ ನಿಲ್ ಬ್ಯಾಲೆನ್ಸ್ ಏನೇನೂ ಇಲ್ಲ ಅಂತಾದ್ರೂ ಇವನ್ ಮಾಡಬಹುದಂತ. ಏನು ಮಾಡಬಹುದು? ತೃಣಾನಿ ಭೂಮಿ, ನೆಲ ಅಂತೂ ಅದನ್ನ ಮನೆಯಲ್ಲಿ. ಚಾಪೆ ಇದ್ದರೆ ಒಂದು ಭಾರಿ ಆಸನನೇ ಏನು ಬೇಕಿಲ್ಲ, ಒಂದು ಚಾಪೆ, ಕೂಡುವುದಕ್ಕೆ ಒಂದು ನೆಲ, ಜಾಗ, ಒಳ್ಳೆ ಮಾತು ಬಂದ್ರಿ, ಬಹಳ ಸಂತೋಷ ಆಯಿತು. ನಗು ಮುಖದಿಂದ ಬರಮಾಡಿಕೊಳ್ಳಬೇಕು, ಇದು ಬಹಳ ದೊಡ್ಡದು. ಆ ಮುಖವೇ ಪ್ರಶ್ನೆ ಮಾಡುತ್ತೆ ಕೆಲವೊಮ್ಮೆ, ಯಾಕೆ ಬಂದ್ರಿ ನೀವು? ನಿಮ್ಮನ್ನು ಕರೆದೇ ಇಲ್ಲ ನಾವು, ಯಾಕೆ ಬಂದ್ರಿ? ರುದ್ರದೇವರು ಹೇಳ್ತಾರೆ ಸತಿ ಕಥೆಯಲ್ಲಿ, ದಕ್ಷ ಪ್ರಜಾಪತಿ ಯಜ್ಞದ ಸಂದರ್ಭದಲ್ಲಿ, ಆರೋಪಿತ ಭ್ರೂಭಿ ಅಮರ್ಷಣಾಕ್ಷಿಭಿ, ಹುಬ್ಬು ಮೇಲೆತ್ತಿ ನೋಡುತ್ತಾನಂತೆ. ಯಾಕೆ ಬಂದ್ರಿ ನೀವು? ನಿಮಗೆ ಆಮಂತ್ರಣ ಕೊಟ್ಟಿಲ್ಲ ನಾವು, ಅಂತಲ್ಲಿ ಹೋಗಬೇಡ ಸತಿ ಹೇಳಿದ್ದಾರೆ ರುದ್ರದೇವರು. ನಗುಮುಖದಿಂದ ಒಳ್ಳೆಯ ಮಾತುಗಳಿಂದ ಬರಮಾಡಿಕೊಳ್ಳುವುದಕ್ಕೂ ಸಾಧ್ಯ ಇದೆ. ದಾರಿದ್ರ್ಯ ಉಳಿದದ್ದು ಇರಲಿ, ಹಣ ಬೇಡ, ಆದರೆ ನಗುಮುಖ ಮಾಡಲಿಕ್ಕೆ ಏನು ತೊಂದರೆ ಇಲ್ಲಲ್ಲ, ಒಳ್ಳೆಯ ಮಾತಾಡಲಿಕ್ಕೆ, ಸ್ವಾಗತ ಹೇಳಲಿಕ್ಕೆ ಸಮಸ್ಯೆ ಇಲ್ಲಲ್ಲ, ಕೂಡ್ರಿ ಅಂತ ಹೇಳಲಿಕ್ಕೆ ಏನು ಚಿಂತೆ ಇಲ್ಲಲ್ಲ. ನೀರು, ಉದಕಂ ನೀರು ಇದೆ. ಈ 4ಕ್ಕೆ ಏನು ಕೊರತೆ ಇಲ್ಲ. ಇದಕ್ಕೂ ಮಿಕ್ಕಿ ಮೀರಿದ ಬೇರೆ ಬೇರೆ ಬೇಕಾದಷ್ಟು ಆತಿಥ್ಯಗಳು ನಿಮ್ಮ ಯೋಗ್ಯತೆ, ಆದರೆ ಇವನ್ನಂತೂ ಬಿಡದಂತೆ ಮಾಡಿ ಬಂದ ಅತಿಥಿಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ಸೇವಿಸಿ ಅಂತ. ಒಂದೊಂದರಿಂದಲೂ ಒಂದೊಂದಕ್ಕೆ ಒಬ್ಬೊಬ್ಬ ದೇವತೆ ಅದರಿಂದ ತೃಪ್ತನಾಗ್ತಾನೆ, ಸಂತೋಷ ಪಡ್ತಾನೆ ಎನ್ನುವ ಮಾತನ್ನು ಬೇರೆ ಗ್ರಂಥಗಳಲ್ಲಿ ಹೇಳಿದ್ದು ಇದೆ. ಕೊನೆಗೆ ವಿದುರ ಹೇಳೋದು ಬಹಳಷ್ಟು ಇದೆ, ಬಿಡ್ತಾ ಇದ್ದಾರೆ. ಒಗ್ಗಟ್ಟು ಅದಲ್ಲ, ಅದು ಬೇಕು ಅಂತ. ಸಂಘೇ ಶಕ್ತಿ ಕಲವು ಯುಗೆ, ಸಂಘದಲ್ಲಿನೇ ಶಕ್ತಿ, ಮಧ್ವ ಸಂಘದಲ್ಲಿ ಶಕ್ತಿ, ಸಂಘದಲ್ಲಿ ಶಕ್ತಿ. ಸಂಘ ಅಂದರೆ ಸಮೂಹ. ಕಲಿಯುಗದಲ್ಲಿ ಒಬ್ಬೊಬ್ಬರೇ ಮಾಡ್ತೇವೆ ಅಂದರೆ ಆಗೋದಿಲ್ಲ, ಎಲ್ಲರೂ ಸೇರಿಯೇ ಮಾಡಬೇಕು. ನಾವು ಬಿಡಿ ಬಿಡಿ ಆದೆವು ಅಂತಾದರೆ ಹೋಯ್ತು ಅಂತಾನೆ ವಿದುರ. ಅದಕ್ಕೆ ದೃಷ್ಟಾಂತ ಕೊಡ್ತಾನೆ, ಅದ್ಭುತವಾದ ದೃಷ್ಟಾಂತ ಅದು. ಒಟ್ಟಿಗೆ ಇದ್ದರೆ ಹೇಗೆ, ಬಿಡಿ ಬಿಡಿಯಾದರೆ ಹೇಗೆ ಅಂತ. ಈ ಕಟ್ಟಿಗೆಯ ಒಲೆ ಹೊತ್ತಿಸಿರ್ತಾರೆ ನೋಡಿ, ಕಟ್ಟಿಗೆಯ ಒಲೆ ಹೊತ್ತಿಸಿದಾಗ ಎಲ್ಲ ಕಟ್ಟಿಗೆಗಳನ್ನು ಒಂದು ಕಡೆ ಸೇರಿಸಿ ಬೆಂಕಿ ಇಟ್ಟಿರ್ತಾರೆ, ಅಗ್ನಿ ಸುಡ್ತಾ ಇರ್ತದೆ, ಜಾಜ್ವಲ್ಯಮಾನವಾಗಿ ಜ್ವಾಲೆಗಳು ಕಾಣಿಸ್ತದೆ. ಅದು ಹೆಚ್ಚು ಬೆಂಕಿ ಆಯಿತು ಅಂತಂದಾಗ ಅವಡಿಗೆ ಅವನು ಏನು ಮಾಡುತ್ತಾನೆ, ಒಂದೊಂದೇ ಕಟ್ಟಿಗೆ ಹಿಂತೆಗಿತಾನೆ.
ಆ ಕಟ್ಟಿಗೆಗಳನ್ನು ಬೇರೆ ಬೇರೆ ಮಾಡುತ್ತಾನೆ. ಕಟ್ಟಿಗೆ ಬೇರೆ ಬೇರೆ ಮಾಡಿದ ಅಂತಂದರೆ ಅಗ್ನಿಯ ಶಕ್ತಿ ಕಡಿಮೆ ಆಗತ್ತೆ. ಅದೇ ಕೂಡಿಸಿದ ಅಂತಂದರೆ ಶಕ್ತಿ ಬೇರೆ ಆಗತ್ತೆ. ಮನುಷ್ಯ ಕೂಡಿ ಇದ್ದಾಗ ಇರುವ ಶಕ್ತಿನೇ ಬೇರೆ, ಬೇರೆ ಬೇರೆಯಾದ ಅಂದರೆ ಶಕ್ತಿಯೇ ಬೇರೆ. ನೀರಿನ ಹನಿ ಒಂದೇ ಬೇರೆ ಕಡೆ ಇದ್ದರೆ ಶಕ್ತಿ ಇಲ್ಲ, ಅದೇನೇ ಸಮುದ್ರದಲ್ಲಿ ನದಿಯಲ್ಲಿ ಸೇರಿದರೆ ಅದರ ಶಕ್ತಿಯೇ ಬೇರೆ. ಹಾಗೆ ವಿದುರ ಹೇಳ್ತಾನೆ, ವನ ಇದೆ, ಹುಲಿ ಸಿಂಹಗಳಿವೆ. ಜನ ವನಕ್ಕೆ ಹೋಗುವುದಕ್ಕೆ ಯಾಕೆ ಭಯಪಡುತ್ತಾರೆ? ಹುಲಿ ಸಿಂಹಗಳೇವಪ್ಪ, ಬೇಡ, ಕಚ್ಚಿಬಿಡುತ್ತವೆ, ಕೊಂದು ಹಾಕಿಬಿಡುತ್ತವೆ, ತಿಂದು ಹಾಕಿಬಿಡುತ್ತವೆ. ವನಕ್ಕೆ ಜನರನ್ನ ಬರದಂತೆ ಮಾಡುವ, ರಕ್ಷಣೆ ಮಾಡುವುದು ಹುಲಿ ಸಿಂಹಗಳು. ಆ ಹುಲಿ ಸಿಂಹಗಳಿಗೆ ರಕ್ಷಣೆ ಮಾಡುವುದು ವನದ ರಕ್ಷಣೆ ಹುಲಿ ಸಿಂಹಗಳು ಮಾಡುತ್ತವೆ. ಹುಲಿ ಸಿಂಹಗಳ ರಕ್ಷಣೆಯನ್ನು ವನ ಮಾಡುತ್ತಾ ಇದೆ. ಪರಸ್ಪರ ಅವುಗಳಲ್ಲಿ ಸಹಬಾಳ್ವೆ ಇದೆ. ಆ ಸಹಬಾಳ್ವೆ ನಿಮ್ಮಲ್ಲಿಯೂ ಇರಲಿ. ವಿದುರ ಹೇಳುವಂತಹ ಮಾತು, ಪಾಂಡವರು ಹುಲಿ ಸಿಂಹಗಳಂತೆ ಅಪ್ಪ, ನಿನ್ನ ಮಕ್ಕಳು ಅರಣ್ಯದಂತೆ. ಅರಣ್ಯ ಹುಲಿ ಸಿಂಹಗಳಿಗೆ ಆಶ್ರಯ ಕೊಡಲಿ, ಹುಲಿ ಸಿಂಹಗಳು ಅರಣ್ಯವನ್ನು ರಕ್ಷಣೆ ಮಾಡಲಿ ಅಂದಾಗ ಆ ಹುಲಿ ಸಿಂಹ ಅರಣ್ಯ ಅದರ ಸಾಮರ್ಥ್ಯವೇ ಬೇರೆ. ಎಂತಹ ಅದ್ಭುತವಾಗಿ ಇರುತ್ತದೆ ಅದು. ಅದನ್ನು ಬಿಟ್ಟು ಅರಣ್ಯವನ್ನು ಕಡಿತಾ ಹೋದರೆ ಹುಲಿ ಸಿಂಹಗಳಿಗೂ ಉಳಿವು ಇಲ್ಲ, ಹುಲಿ ಸಿಂಹಗಳು ಇಲ್ಲ ಅಂದರೆ ಅರಣ್ಯಕ್ಕೂ ಉಳಿವು ಇಲ್ಲ. ಆದ್ದರಿಂದ ಎಲ್ಲವೂ ಸೇರಿ ಕೂಡಿದ್ದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಉಂಟಾಗ್ತದೆ ಎನ್ನುವಂತಹ ಮಾತನ್ನು ವಿದುರ ಹೇಳಿ, ರಾಜ್ಯವನ್ನು ಅವರದ್ದು ಅವರಿಗೆ ಒಪ್ಪಿಸಿಬಿಡು, ಅದರಿಂದಲೇ ಸುಖ ನಿದ್ದೆ ಬರುತ್ತದೆ ಅಂತ. ಈಗ ತಾನೇ ಹೇಳಿದನಲ್ಲ, ಬೆಳಗ್ಗೆಲ್ಲ ಏನು ಮಾಡಬೇಕು, ರಾತ್ರಿ ನಿದ್ದೆ ಬರುವ ಕೆಲಸ ಮಾಡಬೇಕು ಅಂತ. ಆ ರೀತಿಯ ಕೆಲಸ ಮಾಡು, ನಿದ್ದೆ ಬರುತ್ತದೆ ಅಂತ. ಉಳಿದದ್ದು ನಾಳೆ ತಿಳಿಯೋಣ. ದ್ವೇಷಾರ್ಪಣ ಮಸ್ತು.